ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕಾವ್ಯ ರಾಕೇಶ್. ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬರ್ ಆಗಿಲ್ಲ, ಸೊ ಪ್ಲೀಸ್ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬರ್ ಆಗಿ ಮತ್ತು ಪಕ್ಕದಲ್ಲಿರುವ ಬೆಲ್ಲೈಕನ್ನ ಮರಿದೆ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕೋ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಷನ್ ಮೊದಲು ನಿಮಗೆ ದೊರೆಯುತ್ತೆ. ಬನ್ನಿ, ನಾನಿವತ್ತು ಏನಕ್ಕೆ ಸ್ಯಾರಿ ಹಾಕ್ಕೊಂಡಿದ್ದೀನಿ, ಎಲ್ಲಿ ಹೋಗ್ತಾ ಇದ್ದೀನಿ ಅನ್ನೋದ್ರ ಅಪ್ಡೇಟು ಈ ವಿಡಿಯೋದಲ್ಲಿ ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಸೆಕೆಗೆ ನೋಡಿ ಎಷ್ಟು ನೀಟಾಗಿ ರೆಡಿ ಆಗಿದ್ದೀನಿ, ಆದರೆ ಬೆವರು ಮಾತ್ರ ಸುಮ್ಮನೆ ಹರಿತಾನೇ ಇದೆ. ಏನು ಮಾಡೋದು? ನಾವಿವತ್ತು ಒಂದು ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಯಾವ ಟೆಂಪಲ್ ಅಂತ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ, ನಿಮಗೆ ಗೊತ್ತಾಗುತ್ತೆ. ನಂಗೆ ಇಷ್ಟ ಆಗಿತ್ತು ಇದು ಸೀಕೆ ಬಟ್ಟೆ ತಗೊಳ್ಳೋದು ಹೊರಟಾಗಿದೆ. ಆ ಥರ ಸೀಕೆ ಬಟ್ಟೆ ಬಿಡ್ತಾ ಇರುವಂತೆ ಈಗ ಇಲ್ಲಿ ಇವನು ಹಾಕೊಂಡು ಸಂಗೊಳ್ಳಿ ರಾಜ ಹಾಕೋ ಡೋರ್ ಹಾಕೋ ಇವಾಗಲೂ ಜಾಸ್ತಿ ಮಾಡೋದು ಇಲ್ಲಿ ನೋಡಿ, ಇವರು ಯಾರು ತಣ್ಣಗೆ ಬರಲ್ಲ, ಬಿಸಿಗೆ ನಮ್ಮ ಮತ್ತೆ ಕೋಲ್ಡ್ ನೀರು ಇಟ್ಕೊ ಕೂತವ್ರೆ. ಐಸ್ ಗಡ್ಡೆ ನಮ್ಮ ಈ ಕಡೆ ನೋಡು, ಐಸ್ ಗಡ್ಡೆ ಎಲ್ಲ ಕೋಲ್ಡ್ ಆಗ್ಬಿಟ್ಟೈತೆ. ಹಾಯ್ ಮಾಡಿ ಎಲ್ರೂ. ಎಲ್ಲ ನಿಮ್ಮ ಹೆಸರು ಹಂಗೆ ಹೇಳ್ಬಿಡಿ. ನಿನ್ನ ಹೆಸರು ಹೇಳಕ್ಕಲ್ಲ? ನಿನ್ನ ಹೆಸರು ಹೇಳವ? ಧರ್ವಿಕಾ, ರೇಣುಕಾ, ನರ್ಷಿಕಾ. ನಿನ್ನ ಹೆಸರು ಗುಣಶ್ರೀ, ಸಂಜು. ಇದು ಹೆಸರೇಳಿ, ಇದು ನಿನ್ನ ಹೆಸರು ಸಂಜು ಹೇಳೋ. ಸಂದೀಪ್. ಅಲ್ಲೇ ತಾರೆ ಮಾಡ್ಕೊಬರ್ಬೋಯ್ತಾ? ಅವ್ರು ಯಾರೂ ದರ್ಶನಕ್ಕೆ ಬರಲಿಲ್ಲ, ಏಕೆಂದರೆ ತುಂಬಾ ರಶ್ ಇತ್ತು. ಭಾನುವಾರ ಅಲ್ವಾ, ಸಿಕ್ಕಾಪಟ್ಟೆ ರಶ್ ಇತ್ತು ಆರತಿ ಉಕ್ಟಲ್ಲಿ. ಅದಕ್ಕೇ ನಮ್ಮತ್ತೆ ನನ್ನ ಕೈಲಿ ನಡೆಯೋಕ್ಕಾಗಲ್ಲ, ತುಂಬ ರಶ್ ಐತೆ, ಬೇಡ ನಾನು ಇಲ್ಲೇ ಕೂತಿರ್ತೀನಿ ಅಂತ ಹೇಳಿದ್ರು. ಓಕೆ ಅಂತ ನಮ್ಮ ಸುಮತ್ತೆ ಮತ್ತು ನಮ್ಮತ್ತೆ ಅವರು ಅಲ್ಲೇ ಕೂತಿದ್ರು. ನಾನು, ನನ್ನ ತಮ್ಮ, ನನ್ನ ತಂಗಿ, ನನ್ನ ಮಗ ಹೋದ್ವಿ. ಅಂದರೆ ನನ್ನ ತಮ್ಮ ನನ್ನ ತಂಗಿ ಇದೇ ಫಸ್ಟು ಆ ಟೆಂಪಲ್ಗೆ ಬಂದಿದ್ದು. ಅದಕ್ಕೋಸ್ಕರ ಇಲ್ಲ ನಾವು ದರ್ಶನ ಮಾಡ್ಕೊಂಡೇ ಹೋಗಬೇಕು ಅಂತ ಅಂದರು. ಆಮೇಲೆ ಅವರು ಹೋಗ್ತಾಯಿದ್ರಲ್ಲ, ನಾನು ಬರ್ತೀನಿ ಅಂದ್ಬಿಟ್ಟು 3 ಜನನೂ ಪೂಜೆ ಸಾಮಾನು ಮತ್ತು ತಡೆನೂ ಓಡಿಸ್ಬೇಕಿತ್ತು. ಹಾಗೆ ಹೊರಟಿದ್ವಿ. ನನ್ನ ತಮ್ಮ ಅಂತೂ ಎಲ್ಲ ಅಲ್ಲಿ ಒಂದು ಜೋಡಿ ಬಂದಿತ್ತು, ಅವ್ರು ನೋಡ್ಕೊಂಡು ನಮಗೆ ಯಾವಾಗಪ್ಪ ಮದುವೆ ಅಂತ ಕಾಮಿಡಿ ಮಾಡ್ತಾಯಿದ್ದ. ಆದರೆ ಅಲ್ಲಿ ಫುಲ್ಲು ಸೌಂಡ್ ಡಿಸ್ಟರ್ಬೆಂಟ್ ಇತ್ತು, ಅದಕ್ಕೆ ಅದನ್ನು ಮ್ಯೂಟ್ ಮಾಡಿಬಿಟ್ಟಿದ್ದೀನಿ. ಪೂಜೆ ಎಲ್ಲ ಮಾಡಿಸ್ಕೊಂಡು ತಡೆ ಓಡಿಸ್ಕೊಂಡು ಬಂದ್ವಿ. ನನ್ನ ಫುಲ್ಲು ಎಷ್ಟು ಕಾಲು ಸುಡ್ತಿದೆ ಅಂದರೆ ನಾನು ಕುಣಿತಾ ಇದ್ದೆ, ಓಡೋಗ್ತಾ ಇದ್ದೆ. ಎಲ್ಲ ಸುಮ್ಮನೆ ನೋಡ್ತಾಯಿದ್ರು, ಅಷ್ಟು ಕುಣಿತಾ ಇದ್ದೆ, ಆಯ್ತಾನೇ ಇರಲಿಲ್ಲ. ನೋಡಿ ಅಷ್ಟರಲ್ಲಿ ಅಮ್ಮ, ಅತ್ತೆ ಮತ್ತು ನಮ್ಮ ಅಜ್ಜಿ ಎಲ್ಲ ಅಲ್ಲೇ ಕೂತಿದ್ರು. ಅವ್ರನ್ನೆಲ್ಲರನ್ನೂ ಕರ್ಕೊಂಡು ಮತ್ತು ಇನ್ನೊಂದು ಸಲ ತ್ರಿಶೂಲ ಹತ್ರ ಹೋಗಿ ಅಲ್ಲಿ ಅವರು ಒಳಗಡೆ ಬಂದಿರಲಿಲ್ವಲ್ಲ, ಅದಕ್ಕೆ ಅಲ್ಲೇ ಕೈ ಮುಗಿದ್ಬಿಟ್ಟು ಹಣೆಗೆಲ್ಲ ಇಟ್ಕೊಂಡ್ವಿ. ತುಂಬಾ ರಶ್ ಇತ್ತು. ರಶ್ಶು ಒಂದು ಕಡೆ ಆದರೆ ಬಿಸಿಲಂತೂ ಸಿಕ್ಕಾಪಟ್ಟೆ.
ಈ ಬಿಸಿಲಲ್ಲಿ ನಾವು ಹೋಗೋದಲ್ಲದೆ ಮಕ್ಕಳು ಕರ್ಕೊಂಡೋದ್ರೆ ಮುಗೀತು ನಮ್ಮ ಕತೆಗಳು. ಎಷ್ಟು ಸುಡ್ತಾ ಇದೆ ಅಂದರೆ ಕೆಂಡದ ಮೇಲೆ ಕಾಲಿಡೋ ಥರ ಪರಿಸ್ಥಿತಿ ನಮ್ಮದಾಗಿದ್ದು. ಯಪ್ಪ, ನನ್ನ ಕೈಲಂತೂ ಆಗ್ತಾನೇ ಇರಲಿಲ್ಲ. ಅದರಲ್ಲೂ ಹೆಂಗೋ ಆಯಿತು, ಪೂಜೆ ಎಲ್ಲ ಆಯಿತು, ದರ್ಶನವೂ ಆಯಿತು. ನನ್ನ ಮಗ ಅಂತೂ ಅವ್ರ ಮಾವ ಬಂದಿರೋದ್ರಿಂದ ಬಚಾವು. ಕೇಳ್ಬೋದು ರಾಖಿ ಅವ್ರು ಎಲ್ಲಿ ಅಂತ. ರಾಖಿ ಅವ್ರು ಎಲ್ಲವ್ರೆ, ಏನು ಮಾಡ್ತವ್ರೆ ಅಂತ ಇದೇ ವಿಡಿಯೋದಲ್ಲಿ ಕಂಟಿನ್ಯೂ ಇದೆ. ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ. ನಾವು ಆರತಿ ಉಕ್ಕಡೋಕ್ಕೆ ಬಂದಿದ್ದ ರೀಸನ್ ಕೂಡ ಏನು ಅಂತ ಕೂಡ ನಾನು ಹೇಳ್ತೀನಿ. ಎಲ್ಲ ಆಯಿತು. ಹಾಗೆ ನಮ್ಮ ಬ್ರಹ್ಮು ಅಂದರೆ ಅಲ್ಲೆಲ್ಲ ಫುಲ್ ರಶ್ ಇತ್ತಲ್ಲ, ಅವಳೇ ಹೋಗಿ ಕುಂಕುಮ ಎಲ್ಲ ತೊಗೊಂಡು ಬಂದು ನಮಗೆಲ್ಲರಿಗೂ ಅವಳೇ ಹಾಕಿದ್ಲು. ಅವರು ಇದೇ ಫಸ್ಟ್ ಬಂದಿದ್ದು, ಅವರು ಆರತಿ ಉಕ್ಕಡೋಕ್ಕೆ ಬಂದಿರಲಿಲ್ಲ. ಅವರಿಬ್ಬರಂತೂ ತುಂಬ ಖುಷಿಪಟ್ಟರು, ನೋಡಿರಲಿಲ್ವಲ್ಲ ಅಂತ. ಓಕೆ ಅಂತ ಎಲ್ಲ ಆಯಿತು. ಹಾಗೇ ನಮ್ಮ ಫ್ರೆಂಡ್ ಕೂಡ ಬಂದಿದ್ದರು. ಅವ್ರದ್ದೆಲ್ಲ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಅಂದರೆ ಅವರೇ ಬೇರೆ ನಾವೇ ಬೇರೆ ಆಗ್ಬಿಟ್ವಿ. ಸರಿ ಆಯಿತು ಅಂದ್ಬಿಟ್ಟು ಈಗ ನಾವು ಹೋಗ್ತಾಯಿದ್ದೀವಿ. ಎಲ್ಲಿ ಹೋಗ್ತಾಯಿದ್ದೀವಿ ಅಂತ ವಿಡಿಯೋನ ಹಾಗೇ ನೋಡ್ತಾ ಇದ್ದೀವಿ. ನೋಡಿ, ಎಲ್ಲ ಬಿಸಿಲಲ್ಲಿ ನಡ್ಕೊಂಡು ಹೋಗ್ತಾಯಿದ್ದೀವಿ. ಸಾಕಾಗ್ಬಿಟ್ಟೈತೆ. ದರ್ಶನ ಮಾಡಿ ಸಾಕಾಗಲಿಲ್ಲ. ಬಿಸಿಲಲ್ಲಿ ನಡೆದೇ ನಮಗೆ ಆಗ್ತಾಯಿರಲಿಲ್ಲ. ನೋಡಿ, ಕಾಲು ಸುಡ್ತಾಯಿತ್ತು. ನನಗಂತೂ ಸ್ಲಿಪ್ಪರೆಲ್ಲ ಫುಲ್ಲು ಬಿಸಿ ಆಗಿಬಿಟ್ಟಿತ್ತು. ನೋಡಿದ್ರಾ, ಇಲ್ಲಿ ಇವಾಗ ನಾವು ಹೋಗ್ತಾ ಇರೋದು ನಾನ್ ವೆಜ್ ಊಟಕ್ಕೆ ಹೋಗ್ತಾಯಿದ್ದೀವಿ. ಅಂದರೆ ಹರಕೆ ಇತ್ತು, ನಮ್ಮ ರಾಖಿ ಅವ್ರ ಫ್ರೆಂಡ್ ಅವ್ರದ್ದು. ಅವರು ಮರಿ ಹೊಡೆದಿದ್ರು. ಸೊ ಹಾಗಾಗಿ ನಾವು ಇವತ್ತು ಆರತಿ ಉಕ್ಕಡೋಕ್ಕೆ ಬಂದಿದ್ದು. ಅಂದರೆ ಎಲ್ಲರನ್ನೂ ಇನ್ವೈಟ್ ಮಾಡಿದರು. ನೋಡಿ, ಮಹೇಶಣ್ಣ ಹೆಂಗೆ ಓಡಾಡ್ತವ್ರೆ ಅಂತ. ಇವರೇನೇ ವೈಟ್ ಕಲರ್ ಶರ್ಟ್ ಪಂಚೆ ಹಾಕ್ಕೊಂಡಿದ್ದಾರಲ್ಲ, ಅವರೇ ಸಿದ್ದಣ್ಣ ಅಂತ. ಅವರೇ ಈ ಫಂಕ್ಷನ್ ಮಾಡಿರೋದು. ತುಂಬ ಜನ, ಎಷ್ಟು ಅಂದರೆ ಯಪ್ಪ, 2 ಬಸ್ಸಿನ ಜನ ಬಂದಿದ್ದು. ಅದ್ರ ಮಧ್ಯೆ ಕಾರು ವೆಹಿಕಲ್ಸ್ಗಳು ಗೊತ್ತಲ್ಲ, ಫುಲ್ಲು ರಶ್ ಇತ್ತು. ನೋಡಿ, ನಮ್ಮ ರಾಖಿ ಅವರು ಏನು ಮಾಡ್ತಿದ್ದಾರೆ ಅಂತ. ಒಂದು ಫೋಟೋ ಇರಲಿ, ವೀಡಿಯೋಗೂ ಬರಲಿಲ್ಲ, ಫೋಟೋಗೂ ಸಿಗಲಿಲ್ಲ. ಇದು ನಾವು ಅವ್ರಿಗೆ ಗೊತ್ತಾಗ್ದಿದ್ದಂಗೆ ವೀಡಿಯೋ ಮಾಡಿರೋದು. ಅವ್ರದ್ದೇ ಆದ ಅಂದರೆ ಓಡಾಟದಲ್ಲಿ ಜೋರಾಗಿಬಿಟ್ಟಿದ್ರು ಅವರು, ಆವಾಗ ವೀಡಿಯೋ ಮಾಡ್ಕೊಂಡಿರೋದು. ನೋಡ್ಕೊಳ್ಳಿ, ನಮ್ಮ ಅಣ್ಣನೇ ಬಡಿಸ್ತಾ ಇರೋದು. ಬರ್ತಾರೆ ಇವಾಗ. ನೋಡಿ, ಎಷ್ಟು ಭಾರವಾಗಿರೋ ಬಕೆಟ್ ಎತ್ಕೋದ್ರು ಅಂತ ನೀವೇ ನೋಡಿದ್ರಲ್ಲ. ನಮ್ಮ ರಾಖಿಯವರು ಹಾಗೆ ಅವ್ರ ಫ್ರೆಂಡ್ಸ್ ಜೊತೆ ಮಾತಾಡ್ತಾಯಿದ್ರು. ಅವ್ರಿಗೆ ಗೊತ್ತಿಲ್ಲ ನಾವು ವೀಡಿಯೋ ಮಾಡಿರೋದು. ಆಮೇಲೆ ಸರಿ ಆಯಿತು ಅಂದ್ಬಿಟ್ಟು ನಾವು ಊಟಕ್ಕೆ ಕೂತ್ಕೊಳ್ಳೋಣ ಅಂದ್ಕೊಂಡ್ವಿ. ಅಷ್ಟರಲ್ಲಿ ನಮ್ಮ ಅಮ್ಮನಿಗೆ ಒಂದು ಸೀಟ್ ಮಾಡಿ ಕೂರಿಸಿದ್ವಿ. ಬಟ್ ಸಿಕ್ಕಾಪಟ್ಟೆ ರಶ್ ಇರೋದ್ರಿಂದ ಜಾಗನೇ ಇಲ್ಲ. ವೆಯ್ಟ್ ಮಾಡಿ ಸಾಕಾಗಿ ಒಂದು ಕಡೆ ನಿಂತಿದ್ವಿ. ನೋಡಿ, ಇವರೇ ಸಿದ್ದಣ್ಣ. ಇವರೇ ಹಬ್ಬ ಮಾಡಿರೋದು. ಅಂದರೆ ಹಬ್ಬ ಅಲ್ಲ, ಹರಕೆ ತೀರಿಸಿರೋದು ಅಮ್ಮನವ್ರಿಗೆ. ಊಟ ಎಲ್ಲ ಚೆನ್ನಾಗಿ ಮಾಡಿಸಿದ್ರು. ಆದರೆ ನಾನಂತೂ ಮರಿ ಅಂದರೆ ಮಟನ್ ಎಲ್ಲ ತಿನ್ನಲ್ಲ. ನೋಡಿ, ನಮ್ಮ ರಾಖಿನೂ ಅಲ್ಲೇ ಇದ್ದಾರೆ. ನಾನು ತಿನ್ನೋದು ಅಂದರೆ ಈ ವಿಡಿಯೋಸ್ ಎಲ್ಲ ಅವ್ರಿಗೆ ಗೊತ್ತೇ ಇಲ್ಲ ನಾನು ಮಾಡಿರೋದು. ನಾನು ಹಿಡ್ಕೊಂಡ್ರೆ ಇದು ಮಾಡ್ತಾರೆ ಅಂದ್ಬಿಟ್ಟು ನನ್ನ ತಮ್ಮನ ಕೈಲಿ ಮೊಬೈಲ್ ಕೊಟ್ಬಿಟ್ಟಿದ್ದೆ. ಅವನೇ ವೀಡಿಯೋ ಮಾಡಿರೋದೆಲ್ಲನೂ. ಮತ್ತೆ ಚೇರ್ಗೋಸ್ಕರ ಕಾಯ್ತವ್ರೆ. ಇವರು ಬೆವರಲ್ಲಿ ಬೇಯ್ತವ್ರೆ. ನನ್ನ ತಮ್ಮ ಅಂತೂ ಎಷ್ಟೊತ್ತು ಚೇರ್ ಕೊಡ್ತಾರೆ ಅಂತವ್ರೆ. ನನ್ನ ತಂಗಿ ಅಂತೂ ಏನೇನೋ ಮಾತಾಡ್ತವಳೆ ಹೊಟ್ಟೆ ಹಸಿಗೆ. ನಾನಂತೂ ಇವ್ರು ನೋಡ್ತಾ ಖುಷಿ ತಗೊಳ್ತಾ ಇದ್ದೀನಿ. ಆಳು ಅಷ್ಟೇ ಹೊಟ್ಟೆ ಹಸಿವು ಕಾಯ್ತವ್ಳೆ. ನಮ್ಮ ಯಶಣ್ಣ ನೋಡಿ, ಪಾಪ ನಮ್ಮ ನಿಜ್ಜಿಗೆ ಸೀಟ್ ಇಲ್ಲದೆ ನಿಂತ್ಕೊಂಡು ತಿನ್ನತ್ತ ಸಾಕು ಇದೆ. ನಾ ತಿಂತೀನಿ. ನನಗೆ ನೋಡಿ, ನಾನು ತಿಂದಿದ್ದು ಗೀ ರೈಸು, ವೈಟ್ ರೈಸು ಮತ್ತು ಚಿಕನ್ ಗ್ರೇವಿ, 1 ಎಗ್ಗು. ಬಟ್ ಅವ್ರು ಮಾಡಿಸಿದ್ದು ಮಟನ್ ಸಾಂಬಾರು, ಮಟನ್ ಪೀಸು ಮತ್ತು ಬೋಟಿ ಗೊಜ್ಜು. ನಾನು ತಿನ್ನಲ್ವಲ್ಲ, ಸೊ ಹಾಗಾಗಿ ಹಾಕಿಸ್ಕೊಂಡಿರಲಿಲ್ಲ.
ಊಟ ಅಂತೂ ತುಂಬಾ ರುಚಿಯಾಗಿ ಮಾಡಿದರು. ಹಾಗೆ ಪಾಯಸ ಕೂಡ ಮಾಡಿದರು. ಬಟ್ ನನಗೆ ಸ್ವೀಟ್ ಅಂದರೆ ಅಲರ್ಜಿ, ಸೊ ಹಾಕಿಸ್ಕೊಂಡಿದ್ದೆ, ಬಟ್ ಅದು ನಾನು ಟೇಸ್ಟೇ ಮಾಡಲಿಲ್ಲ. ನನ್ನ ಮಗ ಆಲ್ರೆಡಿ ಅವ್ರ ಅತ್ತೆ ಜೊತೆ ಕೂತು ಊಟ ಮಾಡಿದ್ದ, ಸೊ ಹಾಗಾಗಿ ಅವನು ಊಟ ಮಾಡ್ಕೊಂಡು ಹೊರಗಡೆ ಇದ್ದ. ನನ್ನ ತಮ್ಮನಿಗೆ ಪಾಪ ಸೀಟೇ ಸಿಗಲಿಲ್ಲ. ನಾವೆಲ್ಲ ಊಟ ಮಾಡೋ ತನಕ ಅವನು ಅಲ್ಲೇ ವೆಯ್ಟ್ ಮಾಡ್ತಾಯಿದ್ದ. ಆಮೇಲೆ ನಮ್ಮ ಅತ್ತೆ ಕೂತವರಲ್ಲ, ಅದೇ ಪ್ಲೇಸ್ ಅವ್ನಿಗೆ ಬಿಟ್ಕೊಟ್ರು. ತುಂಬಾ ರಶ್ ಇತ್ತು. ಆ ತಾಯಿ ನಿಮಗೆ ಇನ್ನೂ ಶಕ್ತಿ ಕೊಡಲಿ, ನೀವು ಅಂದ್ಕೊಂಡಿರೋದೆಲ್ಲ ಆದಷ್ಟು ಬೇಗ ನೆರವೇರಲಿ ಅಂತ ನಾನು ಕೂಡ ದೇವರಲ್ಲಿ ಕೇಳ್ಕೊತೀನಿ. ಮತ್ತು ಹಾಗೆಯೇ ತುಂಬಾ ಬಿಸಿಲಿತ್ತು. ನೆರಳು ಹುಡುಕ್ತಾ ಹೋದರೆ ಬರೀ ಬಿಸಿಲೇ ಸಿಗ್ತಿತ್ತು ಹೊರತು ನೆರಳೇ ಸಿಗಲಿಲ್ಲ. ಹಾಗೆ ನಿಮಗೆ ಇನ್ನೊಂದು ಗ್ಯಾಂಗ್ನ ಪರಿಚಯ ಮಾಡಿಕೊಡ್ತೀನಿ, ಬನ್ನಿ. ಹಾಯ್ ಫ್ರೆಂಡ್ಸ್, ನಾವು ಇವತ್ತು ಟ್ರಿಪ್ಪಿಗೆ ಬಂದಿದ್ದೀವಿ. ನೋಡಿ ಹೆಂಗೆ ನೋಡಿ ಫ್ರೆಂಡ್, ಇವರೇ ನನ್ನ ರೇಕ್ಸೋದು. ಇಲ್ಲ ಅವರು ಕೃಷ್ಣಣ್ಣ ಅವ್ರ ಇವರು ರತ್ನಕ, ಇವರು ಶ್ವೇತಕ್ಕ, ಇನ್ನೊಬ್ಳು ಅವ್ರ ಮಗಳು, ಇವ್ರ ಮಕ್ಕಳು ಇವರು, ಇಲ್ಲಿ ಅವರಲ್ಲ ಇವರಿಬ್ರು. ಆದರೆ ಇನ್ನೊಬ್ಬ ಬಂದಿಲ್ಲ ನೋಡಿ, ಅವ್ರಿಗೆ ಕ್ಯಾಮ್ರಾ ಅಂದರೆ ಆಗಲ್ಲ, ಅಲರ್ಜಿ. ಲಾಸ್ಟಲ್ಲಿ ಮನೆಗೆ ಹೊರಟಿದ್ವಿ. ನನ್ನ ಮಗ ಅಂತೂ ಕಾರಲ್ಲಿ ಹಾಗೆ ಮಲ್ಕೊಬಿಟ್ಟಿದ್ದ. ಮಕ್ಕಳೇ ಹಾಗೆ ಹೋಗ್ಬೇಕಾದ್ರೆ ಖುಷಿ ಇರೋಷ್ಟು, ಬರಬೇಕಾದ್ರೆ ಹಾಗೆ ಮಲ್ಕೊಬಿಟ್ಟಿರ್ತಾರೆ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.